ಜವಾಬ್ದಾರಿ ಇದೆ. ಯಾವ ರೀತಿಯಾಗಿ ಅವ್ರನ್ನ ಮನವೊಲಿಸ್ಕೊಂಡು ಕರ್ಕೊಂಡ್ ಬರ್ತೀರಾ ಪ್ರಚಾರಕ್ಕೆ? ಇಲ್ಲ, ನಮ್ಮ ಲೀಡರ್ಸ್ ಅವರವರೇ ಒಟ್ಟಿಗೆ ಆಗ್ಬಿಟ್ಟಿದ್ದಾರೆ. ನಾನು ಹೋಗಿ ಮಾತಾಡಿದ್ದೀನಿ. ಏನೋ ಒಂದು ಅಭ್ಯರ್ಥಿಯ ವಿಚಾರದಲ್ಲಿ ಅವ್ರು ಕಿತ್ತಾಟ ನಡೆಸಿರ್ಬೋದು, ಆದರೆ ನನ್ನ ವಿಚಾರದಲ್ಲಿ ಅವ್ರಿಗೆ ಯಾವುದು ವೈಮನಸ್ಸಿ ಇಲ್ಲ. ನನ್ನನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ನೆನ್ನೆನೂ ಅವರೇ ಕರೆದು ಮಾತಾಡಿದ್ದಾರೆ. KH ಮುನಿಯಪ್ಪ ಅವರು ನನ್ನ ಕರೆದು ಮಾತಾಡಿದ್ದಾರೆ. ನಮ್ಮ ಸಮಸ್ತ ಲೀಡರ್ಸು, ಕೋಲಾರದ ಎಲ್ಲ ನಾಯಕರು ನನ್ನ ಕರೆದು ಮಾತಾಡಿಸಿದ್ದಾರೆ. ಈಗೆಲ್ಲ ಒಟ್ಟಾಗಿ ಕೆಲಸ ವಿಧಾನಸಭಾ ಚುನಾವಣೆಯಲ್ಲಿ ಈ ಗುಂಪುಗಾರಿಕೆ ಮ್ಯಾನೇಜ್ ಮಾಡಕ್ಕೆ ಇದು ಹೈಕಮಾಂಡ್ ಅವರು ಏನು ಹೇಳ್ತಾರೋ ಫೈನಲ್ ಆಗಿ. ಈಗ ನನಗೂ ಹೈಕಮಾಂಡೇ ಹೇಳಿದ್ದು, ನೋಡಪ್ಪ ನಿನ್ನ ಅಭ್ಯರ್ಥಿ ಮಾಡ್ತೀನಿ, ನಾನೇನು ಅರ್ಜಿ ಹಾಕ್ತಾನಲ್ಲ, ಆದರೆ ನಿನಗೊಂದು ಅವಕಾಶ ಇದೆ. ಯಾರು ಅಭ್ಯರ್ಥಿನ ಒಪ್ತಲ್ಲ, 9 ಅಭ್ಯರ್ಥಿ ನೀನಾದರೆ ಎಲ್ಲರೂ ಒಪ್ಕೊಳ್ತಾರೆ, ನೀನು ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತ ಅಂತ ಹೈಕಮಾಂಡ್ ತೀರ್ಮಾನ ತಗೊಂಡು ನನಗೆ ಕಳಿಸಿದೆ. ಸರ್, ಕೋಲಾರ ಅಭ್ಯರ್ಥಿ ಆಗಿದ್ರಿ, ಕೋಲಾರದ ಬಗ್ಗೆ ಏನು ಗೊತ್ತು ಸರ್? ಕೋಲಾರ ಕ್ಷೇತ್ರ ನೀರಿನ ಸಮಸ್ಯೆ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಈಗ ಎರಡು ಬಣಗಳನ್ನು ಮಾಡ್ಕೊಂಡಿದ್ದಾರೆ ಸರ್. ನೆನ್ನೆ ಬರೀ ಹೊರಗಡೆಯವರೇ ಅಂತೇಳಿ ಪದೇ ಪದೇ ತಮ್ಮನ್ನ ಇದು ಮಾಡ್ತಾರೆ. ಯಾವ ರೀತಿಯಾಗಿ ಈಗ ನಾರಾಯಣ ಸ್ವಾಮಿ ಅಣ್ಣನವ್ರದ್ದು ಯಾವ ರೀತಿ ಎಲ್ಲರೂ ಬೆಂಗಳೂರಲ್ಲಿ ಮನೆಗಳು ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲೇ ವಾಸ, ಚಿಕ್ಕಂದಿನ ಎಲ್ಲ ಬೆಂಗಳೂರಲ್ಲಿ ವಾಸ ಇದ್ದಾರೆ, ಚುನಾವಣೆಗೋಸ್ಕರ ಬಂದಿರೋರೆ ಆಯ್ತಾ. ನನಗೂ ಏನು ಕೋಲಾರ ಹೊಸದಲ್ಲ. ಆಮೇಲೆ ನಿಮಗೆ ಬೆಂಗಳೂರಲ್ಲಿ ನೋಡಿದ್ರೆ 75% ಎಲ್ಲ ಕೋಲಾರದವರೇ ಇದ್ದಾರೆ. ಅದಕ್ಕೆ ಸರ್ ಜಿಲ್ಲೆ ಅಭಿವೃದ್ಧಿ ಆಗಿದೆ ಸರ್. ಇವಾಗ ಯಾವ ತರ ಅದಕ್ಕೆ ನಾವು ಅಲ್ಲಿಂದ ಇಲ್ಲಿ ಬಂದ ಮತದಾರರನ್ನ ಯಾವ ತರ ಒಲಿಸ್ಕೋತೀರಾ ಸರ್ ಜಿಲ್ಲೆಯಲ್ಲಿ? ಸರ್, ಮತದಾರರ ಮುಂದೆ ನಾವು ಹೋಗ್ತೀವಿ. ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಆ ಗ್ಯಾರಂಟಿಗಳ ಶ್ರೀರಕ್ಷಣೆ ನಮಗೆ ಆಶೀರ್ವಾದ. ಈ 5 ಗ್ಯಾರಂಟಿಗಳಿಂದ ನಮಗೆ, ನಮ್ಮ ಜನಗಳಿಗೆ ಉಪಯೋಗ ಆಗಿರೋದು ಸತ್ಯ. ತಾವ್ಯಾರು ಅಲ್ಲಗಳಿಯೋಕ್ಕಾಗೋದೇ ಇಲ್ಲ. ಈ ಗ್ಯಾರಂಟಿಗಳೇ ನಮಗೆ ವೋಟ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ನನ್ನ ವಿಶ್ವಾಸ. ಅದನ್ನ ಬಿಟ್ಟು ಜಿಲ್ಲೆ ಬಗ್ಗೆ ನಿಮಗೇನು ಕನ್ಸರ್ನ್ ಇದೆ ಸರ್? ಯಾವ ರೀತಿ ಪ್ರಚಾರಕ್ಕೆ ಜಿಲ್ಲೆಯಲ್ಲಿ ಏನಾದ್ರು ಅಭಿವೃದ್ಧಿ ಮಾಡಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರೆ? ಹೌದು, ಜಿಲ್ಲೆಗೆ ಅಭಿವೃದ್ಧಿ ಆಗಬೇಕಾಗಿದೆ, ಭಾಳ ಅಭಿವೃದ್ಧಿ ಆಗಬೇಕಾಗಿದೆ. ಇಲ್ಲಿ KH ಮುನಿಯಪ್ಪ ಅವರಿದ್ದಾಗ ಈ ಹೈವೇಗಳೆಲ್ಲ ಅವ್ರ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದು. ಆಮೇಲೆ ಮುನಿಸ್ವಾಮಿ ಅವರು ಬಂದ ಮೇಲೆ ಇಲ್ಲಿ ಏನೂ ಅಭಿವೃದ್ಧಿ ಕಾಣಲಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಅವ್ರದ್ದೇ ಸರ್ಕಾರ ಇದ್ರೂ ಕೂಡ ಕೇಂದ್ರದಲ್ಲಿ ಏನೂ ಅಭಿವೃದ್ಧಿ ಮಾಡಲಿಲ್ಲ. ಬಟ್ ಈ ಸತಿ ನಮಗೊಂದು ಅವಕಾಶ ಇದೆ ಅಭಿವೃದ್ಧಿ ಮಾಡೋಕ್ಕೆ. ಭಾಳ ಕೆಲಸ ಇದೆ ಇಲ್ಲಿ. ಈಗ ಇದು ಬೆಂಗಳೂರಿಗೆ ಭಾಳ ಹತ್ತಿರವಾಗಿರುವಂಥ ಜಿಲ್ಲೆ ಇದು. ಆಲ್ಮೋಸ್ಟ್ ಟ್ವಿನ್ ಸಿಟೀಸ್ ಥರ ಅಭಿವೃದ್ಧಿ ಆಗಬೇಕು. ನಾನು ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟು. ನನಗೆ ಅದಂಥ ಕನಸುಗಳಿದೆ. ಆ ರೀತಿ ನಾನು ಕೋಲಾರನ ಡೆವಲಪ್ ಮಾಡಬೇಕು ಅಂತ ನನಗೆ ಇಷ್ಟ ಇದೆ ಸರ್. ಇವಾಗ ಹಾಲಿ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಸರ್? ಮೋದಿ ಅವರು ವಿಶ್ವಗುರು ಸರ್. ಈಗ 3ನೇ ಸಲ ಅವರೇ ಅಧಿಕಾರಕ್ಕೆ ಬರ್ತಾರಂತೆ. ಏನು ಹೇಳ್ತೀರಾ ಒಬ್ಬ ಅಭ್ಯರ್ಥಿಯಾಗಿ ಹೇಳಿ? ಈಗ ಅದು ಜನಗಳಿಗೆ ಬಿಟ್ಟ ನಿರ್ಧಾರ. 10 ವರ್ಷದಲ್ಲಿ ಏನೂ ಆಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಇನ್ನು 3ನೇ ಬಾರಿನೂ ವೋಟ್ ಹಾಕುವಂಥ ಸಾಹಸಕ್ಕೆ ಕೈ ಹಾಕ್ತಾರ? ಈಗ 2nd ಸ್ಟೇಜ್ ಕ್ಯಾನ್ಸರಲ್ಲಿ ಇದ್ದೀವಿ, 3rd ಸ್ಟೇಜ್ ಬಂದರೆ ಕತೆ ಮುಗೀತು. ಇದು ಅರಿವಾಗಬೇಕು. 10 ವರ್ಷದಿಂದ ಏನೂ ಅಭಿವೃದ್ಧಿ ಆಗಿಲ್ಲ, ಯಾರಿಗೂ 1 ರೂಪಾಯಿ ಬಂದಿಲ್ಲ. ಏನು ಸುಮ್ಮನೆ ಯಾರು ಶ್ರೀಮಂತರು ಏನಿದ್ದಾರೆ ಅವರೆಲ್ಲ ಶ್ರೀಮಂತರು. ನೀವು ನೋಡಿದ್ದೀರಾ ಕರೋನಾ ಟೈಮಲ್ಲಿ ನಮ್ಮ ರಾಜ್ಯದ ಶಾಸಕರು, ನಮ್ಮ ರಾಜ್ಯದ ಮಂತ್ರಿಗಳು ಯಾವ ರೀತಿ ದುಡ್ಡು ಹೊಡೆದ್ರು ಕರೋನಲ್ಲಿ. ಆಮೇಲೆ ನಿಮಗೆ PM ಕೇರ್ಸು, ಜನ ಅಯ್ಯೋ ಪಾಪ ರೋಡಲ್ಲಿ ಸಾಯ್ತಾ ಇದ್ದಾರಲ್ಲ, ಪಾಪ ಆ್ಯಂಬುಲೆನ್ಸ್ಗಳಿಲ್ವಲ್ಲ, ಆಕ್ಸಿಜನ್ಗಳಿಲ್ವಲ್ಲ ಅಂತ ಹೇಳಿ ದೇಣಿಗೆ ಕೊಟ್ಟಂಥ ದುಡ್ಡನ್ನು ಇದನ್ನು RTI ವ್ಯಾಪ್ತಿಗೆ ಬರಲ್ಲ ಅಂತೇಳಿ ಮುಚ್ಚಿಡುವಂಥ ಕೆಲಸ ಮಾಡಿದ್ದಾರೆ. ಇವ್ರ ಉದ್ದೇಶ ಏನಿತ್ತು? ಆ PM ಕೇರ್ಸ್ ಫಸ್ಟ್ ಆಫ್ ಆಲ್ ಆ ಟ್ರಸ್ಟನ್ನು ಓಪನ್ ಮಾಡೋಂಥ ಉದ್ದೇಶ ಏನಿತ್ತು ಅನ್ನೋದ್ರ ಮೇಲೆ ಸಂದೇಹ ಇದೆ. ಬಿಜೆಪಿನ ಕ್ಯಾನ್ಸರ್ ಹೋಲಿಸ್ತಾ ಇದ್ದಾರೆ. ಹೌದು.